ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ಈಗ ಪದೇ ಪದೇ ಭಾರತವನ್ನು ಕೆಣಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತವನ್ನು ತುಂಡು ಮಾಡ್ತೀವಿ ಅಂತ ಅಲ್ಲಿನ ಹೊಸ ರಾಜಕೀಯ ಪಕ್ಷದ ನಾಯಕರು ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ. ಬಾಂಗ್ಲಾದ ಆಡಳಿತಾಧಿಕಾರಿ ಯೂನಸ್ ಪಾಕಿಸ್ತಾನಕ್ಕೆ ISIಗೆ ಬಾಂಗ್ಲಾದಲ್ಲಿ ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಅಲ್ಲಿ ಟರ್ಕಿ ಹಾಗೂ ಪಾಕಿಸ್ತಾನಿ ಏಜೆನ್ಸಿಗಳು ಲಷ್ಕರ್ ಜೈಷ್ನಂಥ ಸಂಘಟನೆಗಳಿಗೆ ಜಾಗ ಮಾಡಿಕೊಡೋ ಕೆಲಸವನ್ನು ಕೂಡ ಶುರು ಮಾಡಿವೆ. ಈ ನಡುವೆ ಭಾರತದ ಜಲಗಡಿಗಳನ್ನು ಪ್ರವೇಶ ಮಾಡಿದ್ದ ಬಾಂಗ್ಲಾ ನೌಕಾಪಡೆಯ ಹಡಗೊಂದು ಭಾರತೀಯ ಮೀನುಗಾರರ ದೋಣಿಯ ಮೇಲೆ ದಾಳಿಯನ್ನು ಮಾಡಿದೆ. ಅದರಲ್ಲಿ 16 ಮಂದಿ ಮೀನುಗಾರರಿದ್ರು. ಆ ಪೈಕಿ 11 ಮಂದಿಯನ್ನ ಕಾಪಾಡಲಾಗಿದೆ. ಆದ್ರೆ 5 ಇನ್ನೂ ಸಿಕ್ಕಿಲ್ಲ. ನಮ್ಮ ದೋಣಿಗೆ ಬಾಂಗ್ಲಾ ನೌಕಾಪಡೆಯ ಹಡಗೊಂದು ಉದ್ದೇಶಪೂರ್ವಕವಾಗಿ ಬಂದು ಢಿಕ್ಕಿ ಹೊಡಿತು ಅಂತ ಭಾರತೀಯ ಮೀನುಗಾರರು ಹೇಳ್ತಾ ಇದ್ದಾರೆ. ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಬಾಂಗ್ಲಾ ಹೇಳ್ತಾ ಇದೆ. ಹಾಗಾದ್ರೆ ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತಾ ಇದೆ? ಬಾಂಗ್ಲಾದೇಶ ಯಾವ ಕುತಂತ್ರವನ್ನ ಮಾಡೋದಕ್ಕಲ್ಲಿ ಹೋಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಫೆಬ್ರವರಿಯಲ್ಲಿ ಚುನಾವಣೆಗಳು ನಡೀಬೇಕು. ಇಷ್ಟ ಇಲ್ಲದೇ ಇದ್ರೂ ಒತ್ತಡಕ್ಕೆ ಮಣಿದು ಬಾಂಗ್ಲಾದ ಯೂನಸ್ ಚುನಾವಣೆಗಳನ್ನು ಘೋಷಣೆ ಮಾಡಿಯಾಗಿದೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಬಾಂಗ್ಲಾ ನಡುವೆ ಒಂದು ಸಂಘರ್ಷ ಶುರುವಾದರೆ ಚುನಾವಣೆಗಳು ಮುಂದೂಡಲ್ಪಡುತ್ತವೆ. ಇನ್ನು ಬಾಂಗ್ಲಾದೇಶ ಎಷ್ಟೇ ಕೆಣಕಿದ್ರು, ಭಾರತ ಏನೂ ಮಾಡದೆ ಸುಮ್ಮನಿದ್ರು ಕೂಡ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ವಿರೋಧಿಗಳು ಅಥವಾ ಯೂನಸ್ ಬೆಂಬಲಿಗ ಸೋಕಾಲ್ಡ್ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಲಾಭ ಆಗುತ್ತೆ. ಹೀಗಾಗಿ ಬಾಂಗ್ಲಾದೇಶ ಈಗ ಅವಕಾಶ ಸಿಕ್ಕಾಗಲೆಲ್ಲ ಭಾರತವನ್ನ ಕೆಣಕೋದಕ್ಕೆ ಹೋಗ್ತಾ ಇದೆ. ಇತ್ತೀಚೆಗೆ ಅಲ್ಲಿನ ಆಡಳಿತಾಧಿಕಾರಿ ಯೂನಸ್ ಚೈನಾದಲ್ಲಿ ನಿಂತ್ಕೊಂಡು ನಾವು ಬಂಗಾಳ ಕೊಲ್ಲಿಯ ಅಧಿಪತಿಗಳು ಅಂತ ಮಾತಾಡಿದ್ದ. ಭಾರತದ ಈಶಾನ್ಯ ರಾಜ್ಯಗಳು ನಮ್ಮ ಮೇಲೆ ಡಿಪೆಂಡ್ ಆಗಿವೆ ಅಂತ ಹೇಳಿದ್ದ. ಈಶಾನ್ಯ ರಾಜ್ಯಗಳ ಜೊತೆ ವ್ಯಾಪಾರ ಮಾಡೋಣ ಬನ್ನಿ ಅಂತ ಚೈನಾನ ಕೂಡ ಕರೆದಿದ್ದ. ಅದಾದ ನಂತರ ಈಗ ಬಾಂಗ್ಲಾ ಚುನಾವಣೆಯ ಮೂಡಲಿದೆ. ಹೀಗಾಗಿ ಅಲ್ಲಿನ ಕೆಲ ರಾಜಕೀಯ ಪಕ್ಷಗಳು ಭಾರತದ ವಿರುದ್ಧ ಬೆಂಕಿ ಉಗುಳೋದಕ್ಕೆ ಶುರು ಮಾಡಿವೆ. ಸ್ನೇಹಿತರೆ, ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಒಂದು ದೊಡ್ಡ ಪ್ರತಿಭಟನೆ ನಡೀತಲ್ಲ, ಅದರ ನೇತೃತ್ವವನ್ನು ವಹಿಸಿದ್ದ ಸೋಕಾಲ್ಡ್ ವಿದ್ಯಾರ್ಥಿಗಳು ಈಗ ಬಾಂಗ್ಲಾದಲ್ಲಿ ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಕಟ್ಟಿಕೊಂಡಿದ್ದಾರೆ. ಅದರ ಹೆಸರು NCP, ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ. ಈ ಚುನಾವಣೆಯಲ್ಲಿ NCP ಆರಿಸಿ ಬಂದರೆ ಯೂನಸ್ ಬಾಂಗ್ಲಾದಲ್ಲಿ ಇನ್ನೂ ಒಂದಷ್ಟು ವರ್ಷ ಅಧಿಕಾರದಲ್ಲಿ ಉಳ್ಕೋತಾನೆ, ಅಂದರೆ ಅಡ್ವೈಸರ್ ಆಗಿ ಮುಂದುವರಿತಾನೆ. ಹೀಗಾಗಿ ಆ ಪಕ್ಷ ಅಲ್ಲಿ ಗೆಲ್ಲಬೇಕು ಅಂತ ಯೂನಸ್ ಬಯಸ್ತಾನಾದರೂ ಆತ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ. ಹೀಗಾಗಿ ತಾನು ನ್ಯೂಟ್ರಲ್ ಅಂತ ತೋರಿಸ್ಕೋಬೇಕು. ಸೊ NCP ನಾಯಕರನ್ನ ಸರ್ಕಾರದಿಂದ ಯೂನಸ್ ದೂರ ಇಟ್ಟಿದ್ದಾನೆ. ಅವರಿಗೂ ತನಗೂ ಸಂಬಂಧ ಇಲ್ಲ ಅನ್ನೋ ಥರ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾನೆ. ಇನ್ನು NCPಯ ಚುನಾವಣಾ ವಿಷಯ, ಬಾಂಗ್ಲಾದ ಅಭಿವೃದ್ಧಿ, ಆರ್ಥಿಕ ಸುಧಾರಣೆ ಇದು ಯಾವುದೂ ಅಲ್ಲ. ಅವರು ಶೇಖ್ ಹಸೀನಾ ಹಾಗೂ ಭಾರತದ ವಿರುದ್ಧ ಮಾತಾಡ್ತಲೇ ಚುನಾವಣೆಗಳನ್ನು ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ. ಹೀಗಾಗಿ ಶೇಖ್ ಹಸೀನಾ ಹಾಗೂ ಅವರ ತಂದೆ ಬಂಗಬಂಧು ಮುಜೀಬುರ್ ರೆಹಮಾನ್ ಇಬ್ಬರನ್ನೂ ಕೂಡ ದೇಶದ್ರೋಹಿಗಳು ಅಂತ ಬಿಂಬಿಸುವ ಕೆಲಸ ನಡೀತಿದೆ. 1971ರಲ್ಲಿ ಬಾಂಗ್ಲಾ ವಿಭಜನೆ ಮಾತ್ರ ಆಗಲಿಲ್ಲ, ಬಾಂಗ್ಲಾದೇಶವನ್ನ ಭಾರತಕ್ಕೆ ಮುಜೀಬುರ್ ರೆಹಮಾನ್ ಮಾರಾಟ ಮಾಡಿಬಿಟ್ರು ಅನ್ನೋ ಥರದ ಭಾಷಣಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಇದು ಮುಜೀಬುರ್ ರೆಹಮಾನ್ ಮತ್ತು ಹಸೀನಾ ವಿರುದ್ಧ ಮಾತಾಡೋದಕ್ಕೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಮೊನ್ನೆ ಗ್ರೇಟರ್ ಬಾಂಗ್ಲಾ ಮ್ಯಾಪ್ನ ಹೆಸರಲ್ಲಿ ಈಶಾನ್ಯ ರಾಜ್ಯಗಳನ್ನು ಭಾರತದಿಂದ ಬೇರ್ಪಡಿಸಿ ಬಾಂಗ್ಲಾಗೆ ಸೇರಿಸಿದ್ದ ಮ್ಯಾಪ್ ಒಂದು ಬಿಡುಗಡೆ ಆಯಿತು. ಅದರ ಹಿಂದಿದ್ದವನು ಶರೀಫ್ ಉಸ್ಮಾನ್ ಹಾದಿ. ಅವನಿಗೆ ಬಾಂಗ್ಲಾದ ನಡು ರಸ್ತೆಯಲ್ಲಿ ಅಪರಿಚಿತರು ಗುಂಡಿಕ್ಕಿದ್ರು. ಅವನಿನ್ನೂ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಈ ಘಟನೆಯ ನಂತರ ಕೂಡ ಭಾರತ ವಿರೋಧಿ ಮಾತುಗಳೇನು ಅಲ್ಲಿ ಕಡಿಮೆ ಆಗಿಲ್ಲ. ಈಗ NCP ನಾಯಕ ಹಸ್ನತ್ ಅಬ್ದುಲ್ಲಾ ಭಾರತದ ಈಶಾನ್ಯ ರಾಜ್ಯಗಳನ್ನು ಕತ್ತರಿಸುವ ಮಾತಾಡಿದ್ದಾನೆ. ಭಾರತ ವಿರೋಧಿಗಳಿಗೆ ಮತ್ತು ಈಶಾನ್ಯದಲ್ಲಿನ ಬಂಡುಕೋರರಿಗೆ ಬಾಂಗ್ಲಾದೇಶ ಆಶ್ರಯ ಕೊಡುತ್ತೆ ಅನ್ನೋ ಮಾತುಗಳು ಹಸ್ನತ್ನ ಢಾಕಾ ಚುನಾವಣಾ ರ್ಯಾಲಿಯಲ್ಲಿ ಹೊರಬಿದ್ದಿವೆ. ಗೆಳೆಯರೆ, ಈ ಮಾತುಗಳು ಬರೀ ಚುನಾವಣೆಗೆ ಮಾತ್ರ ಸೀಮಿತವಾದ ಮತ್ತು ಹಸೀನಾ ವಿರೋಧಿಗಳ ಮತಗಳನ್ನು ಒಟ್ಟುಗೂಡಿಸೋದಕ್ಕೆ ಮಾತ್ರ ಆಡುವ ಮಾತುಗಳ ಥರ ಕೇಳ್ತಾ ಇಲ್ಲ. ಅಲ್ಲಿ NCP ಅನ್ನೋ ಈ ಪಕ್ಷದ ತುಂಬ ಕಟ್ಟರ್ ಮತೀಯವಾದಿಗಳು ತುಂಬಿಕೊಂಡಿದ್ದಾರೆ. ಜೊತೆಗೆ ಅಪ್ರಬುದ್ಧ ಮದರಸಾ ಛಾಪುಗಳು ಅಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅಂಥವರ ಪೈಕಿ ಈ ಹಸ್ನತ್ ಕೂಡ ಒಬ್ಬ. ಢಾಕಾ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸ್ನಾತಕೋತ್ತರವನ್ನು ಮುಗಿಸಿರೋದಾಗಿ ಹೇಳ್ಕೊಳ್ಳೋ ಹಸ್ನತ್ ದಕ್ಷಿಣ ಢಾಕಾದ ವಿದ್ಯಾರ್ಥಿ ನಾಯಕನಾಗಿ ಗುರುತಿಸಿಕೊಂಡಿದ್ದಾನೆ. ಹಸೀನಾ ವಿರುದ್ಧದ ಪ್ರತಿಭಟನೆಗಳ ನಂತರ ಬೆಳಕಿಗೆ ಬಂದ ಪ್ರತಿಭೆ ಇದು. ಆದರೆ ಈ ಹಸ್ನತ್ ಅತ್ಯಂತ ಕಟ್ಟರ್ ಇಸ್ಲಾಮಿಕ್ ವಾದವನ್ನು ಮೈಗೂಡಿಸಿಕೊಂಡಿದ್ದಾನೆ. NCPಯಲ್ಲಿ ಕೂಡ ಹಿರಿಯ ನಾಯಕರ ಜೊತೆ ಇವನಿಗೆ ಮನಸ್ತಾಪಗಳಿವೆ. ಆದರೆ
ಎನ್ಸಿಪಿ ಸ್ಥಾಪಕ ನಹೀದ್ ಇಸ್ಲಾಂ ಜೊತೆ ಮತ್ತು ಯೂನಸ್ ಜೊತೆ ಇವನು ಅತ್ಯಂತ ಗಾಢ ಸಂಬಂಧಗಳನ್ನು ಹೊಂದಿದ್ದಾನೆ. ಅಲ್ಲಿ ಎನ್ಸಿಪಿ ಅಧಿಕಾರ ಸ್ಥಾಪನೆ ಮಾಡುವಷ್ಟು ಸೀಟುಗಳನ್ನು ಒಂದೇ ಗೆಲ್ಲೋದು ಡೌಟು. ಚುನಾವಣಾ ಸಮೀಕ್ಷೆಗಳ ಪ್ರಕಾರ ಬಿಎನ್ಪಿ ಅಲ್ಲಿ ಮುಂಚೂಣಿಯಲ್ಲಿ ಕಾಣ್ತಾ ಇದೆ. ಅಕಸ್ಮಾತ್ ಎನ್ಸಿಪಿ, ಜಮಾತ್ ಹಾಗೂ ಇನ್ನಿತರ ಇಸ್ಲಾಮಿಕ್ ಪಕ್ಷಗಳು ಬಾಂಗ್ಲಾದಲ್ಲಿ ಬಹುಮತಕ್ಕೆ ಬೇಕಾದಷ್ಟು ಸ್ಥಾನಗಳನ್ನು ಪಡ್ಕೊಂಡು ಅಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ರೆ ಈ ಹಸ್ನತ್ ತರದವರು ಮಂತ್ರಿಗಳು ಕೂಡ ಆಗಿ ಹೋಗ್ತಾರೆ. ಗೆಳೆಯರೆ, ಇಲ್ಲಿ ಇವರು ಈಶಾನ್ಯ ರಾಜ್ಯವನ್ನು ವಿಭಜಿಸಿ ಬಿಡ್ತೀವಿ ಅಂತ ಹೇಳಿದ ಕೂಡಲೇ ಭಾರತ ಆತಂಕಕ್ಕೀಡಾಗಬೇಕಾ? ಭಾರತದ ಮುಂದೆ ಬಾಂಗ್ಲಾ ಅನ್ನೋದು ಇನ್ನೇನು ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಗೆ ಅನ್ನಿಸ್ಲೂಬಹುದು. ಆದ್ರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿನ ಪ್ರತ್ಯೇಕತಾವಾದದ ಕಿಡಿ ಇದೆ ನೋಡಿ, ಅದು ಒಂದು ಸಣ್ಣ ಅವಕಾಶಕ್ಕಾಗಿ ಇವತ್ತೂ ಕೂಡ ಕಾಯ್ತಾ ಇದೆ. ನಿಮಗೆ ಗೊತ್ತಿರಲಿ, ಭಾರತ ಬಾಂಗ್ಲಾದೇಶವನ್ನು ವಿಭಜಿಸುವ ಮೊದಲು ಈ ಈಶಾನ್ಯದ ಬಂಡಾಯಕ್ಕೆ ಪಾಕಿಸ್ತಾನ ನೀರು ಗೊಬ್ಬರ ಎರೆದದ್ದು ಇದೇ ಬಾಂಗ್ಲಾ ಅಥವಾ ಅವತ್ತಿನ ಪೂರ್ವ ಪಾಕಿಸ್ತಾನದ ನೆಲವನ್ನು ಬಳಸಿಕೊಂಡು. ನಾಗಾ ಬಂಡುಕೋರರು, ಮಿಜೋ ಪಡೆಗಳು ಮಣಿಪುರದ ಪ್ರತ್ಯೇಕತಾವಾದಿ ಸಂಘಟನೆಗಳಿಗೆ ಆಶ್ರಯ ಕೊಟ್ಟಿದ್ದು ಮತ್ತು ಆಯುಧ ತರಬೇತಿಯನ್ನು ಒದಗಿಸಿದ್ದು ಕೂಡ ಇವತ್ತಿನ ಬಾಂಗ್ಲಾದ ಮೂಲಕನೇ. 1971ರಲ್ಲಿ ಬಾಂಗ್ಲಾ ವಿಭಜನೆ ಆಯಿತು. ಅಲ್ಲಿ ಮುಜಿಬುರ್ ರೆಹಮಾನ್ ಆಡಳಿತ ಇರುವವರೆಗೆ ಸಮಸ್ಯೆಗಳೇನು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಆ ನಂತರದ ಕಾಲಾವಧಿಯಲ್ಲಿ ಕೂಡ ಪ್ರತ್ಯೇಕತಾವಾದಿಗಳಿಗೆ ಚೈನಾ ಹಾಗೂ ಬಾಂಗ್ಲಾದೇಶದ ಬೆಂಬಲ ಮುಂದುವರಿತಾ ಹೋಯಿತು. ಅಲ್ಲಿ ಮತ್ತೆ ಶೇಖ್ ಹಸೀನಾ ಸರ್ಕಾರ ರಚನೆಯಾಗುವವರೆಗೆ ಸಮಸ್ಯೆ ಹಾಗೇ ಇತ್ತು. ಈಶಾನ್ಯದ ಪ್ರತ್ಯೇಕತಾವಾದಿಗಳು, ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡುವ ಮತಾಂಧ ಸಂಘಟನೆಗಳು ಎಲ್ಲ ಕೂಡ ಬಾಂಗ್ಲಾ ನೆಲದ ಮೂಲಕ ಆಪರೇಟ್ ಆಗ್ತಾ ಇದ್ವು. ಈಗ ಮುಂದೆ ಕೂಡ ಅದನ್ನೇ ಮಾಡ್ತೀವಿ ಅಂತ ಹಸನತ್ನಂಥ ಹೊಸ ತಲೆಮಾರಿನ ಭಾರತ ವಿರೋಧಿ ಅಪ್ರಬುದ್ಧರು ಚುನಾವಣಾ ಭಾಷಣಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿನ ಜನ ಅದನ್ನು ಕೇಳಿ ಚಪ್ಪಾಳೆ ಕೂಡ ತಟ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಭಾರತವನ್ನು ಪ್ರವೋಕ್ ಮಾಡೋ ಮತ್ತೊಂದು ದುಸ್ಸಾಹಸಕ್ಕೆ ಬಾಂಗ್ಲಾ ಕೈ ಹಾಕಿದೆ. ಅಲ್ಲಿ 15ರ ರಾತ್ರಿ ಭಾರತದ FB ಪರಿಮಿತ ಅನ್ನೋ ಮೀನುಗಾರಿಕಾ ಹಡಗೊಂದು ನಮ್ಮ ಜಲಗಡಿಗಳಲ್ಲೇ ಮೀನುಗಾರಿಕೆಯನ್ನು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಬಾಂಗ್ಲಾದ ಹಡಗೊಂದು ಲೈಟ್ ಆಫ್ ಮಾಡಿಕೊಂಡು ಬಂದು ಈ ಮೀನುಗಾರಿಕಾ ಹಡಗಿಗೆ ಡಿಕ್ಕಿ ಹೊಡೆದಿದೆ. ಅದಕ್ಕೂ ಮೊದಲು ಈಟಿ ಅಂಥ ಆಯುಧದಿಂದ ಹಡಗಲ್ಲಿದ್ದವರ ಮೇಲೆ ದಾಳಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಜ್ದುಲ್ ಅಲಿ ಶೇಖ್ ಎಂಬಾತ ಸಾವಿಗೀಡಾದ. ಇನ್ನು ದೊಡ್ಡ ಹಡಗೊಂದು ಬಂದು ಡಿಕ್ಕಿ ಹೊಡೆದ ರಭಸಕ್ಕೆ ಮೀನುಗಾರಿಕಾ ಹಡಗು ಮುಳುಗೋದಿಕ್ಕೆ ಶುರು ಮಾಡಿದೆ. ಇನ್ನು ಇದು ರಾತ್ರಿಯ ಕತ್ತಲಲ್ಲಿ ಗೊತ್ತಾಗದೇ ಆದ ಅಪಘಾತ ಅಲ್ಲ. ಯಾಕೆಂದ್ರೆ ಹಾಗೇನಾದರೂ ಆಗಿದ್ದಿದ್ರೆ ಮುಳುಗ್ತಾ ಇದ್ದ ಹಡಗಲ್ಲಿದ್ದವರನ್ನ ಕಾಪಾಡೋ ಪ್ರಯತ್ನ ನಡೀತಿತ್ತು. ಆದರೆ ಬಾಂಗ್ಲಾದ ಹಡಗು ಆ ಕೆಲಸವನ್ನು ಮಾಡೋದಿಕ್ಕೆ ಹೋಗಲಿಲ್ಲ. ಅವರು ಡಿಕ್ಕಿ ಹೊಡೆದು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಈ ಹಡಗು ಮುಳುಗೋದಿಕ್ಕೆ ಶುರು ಮಾಡಿದ ಸ್ವಲ್ಪ ಹೊತ್ತಿನ ನಂತರ ಆ ಮಾರ್ಗವಾಗಿ ಬಂದ ಇನ್ನೊಂದು ಭಾರತೀಯ ದೋಣಿ ಮುಳುಗ್ತಾ ಇದ್ದ ಮೀನುಗಾರರನ್ನ ಕಾಪಾಡಿದೆ. 11 ಮಂದಿ ಸುರಕ್ಷಿತವಾಗಿ ವಾಪಸ್ಸು ಬಂದಿದ್ದಾರೆ. ಇನ್ನು 5 ಮಂದಿ ಏನಾದರೂ ಅನ್ನೋದು ಗೊತ್ತಾಗಿಲ್ಲ. ಅವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇಲ್ಲಿ ಭಾರತೀಯ ಮೀನುಗಾರರು ಹೇಳ್ತಿರೋ ಪ್ರಕಾರ ಡಿಕ್ಕಿ ಹೊಡೆದದ್ದು ಬಾಂಗ್ಲಾದೇಶದ ನೌಕಾಪಡೆಗೆ ಸೇರಿದ್ದ ದೋಣಿ. ಆದರೆ ಬಾಂಗ್ಲಾ ನೌಕಾಪಡೆ ಈ ಆರೋಪವನ್ನು ನಿರಾಕರಿಸ್ತಾ ಇದೆ. ದಾಳಿ ನಡೆದ ಜಾಗದಿಂದ 12 ನಾಟಿಕಲ್ ಮೈಲುಗಳ ದೂರದಲ್ಲಿ ನಮ್ಮ ಹಡಗಿತ್ತು. ಭಾರತದ ನೌಕಾಪಡೆಯಿಂದ ನಮಗೆ ಈ ಬಗ್ಗೆ ಮಾಹಿತಿ ಗೊತ್ತಾಯಿತು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಬಾಂಗ್ಲಾ ಹೇಳ್ತಾ ಇದೆ. ಗೆಳೆಯರೆ, ಸಾಮಾನ್ಯವಾಗಿ ಯಾವುದೇ ದೇಶದ ಮೀನುಗಾರರು ಜಲಗಡಿಗಳನ್ನು ದಾಟಿ ಹೋದ್ರೂ ಕೂಡ ಅವ್ರ ಮೇಲೆ ದಾಳಿ ಮಾಡಿ ಅವರನ್ನು ಕೊಲ್ಲೋ ಕೆಲಸನ ಯಾರೂ ಮಾಡೋದಿಲ್ಲ. ಆ ಮೀನುಗಾರರನ್ನು ಬಂಧಿಸಲಾಗುತ್ತೆ. ಆ ನಂತರ ರಾಜತಾಂತ್ರಿಕ ಮಟ್ಟದಲ್ಲಿ ಮಾತುಕತೆಗಳು ನಡೆದು ಬಿಡುಗಡೆ ಕೂಡ ಮಾಡಲಾಗುತ್ತೆ. ನಿರಾಯುಧರನ್ನು ಕೊಲ್ಲೋ ಕೆಲಸವನ್ನ ಯಾವ ದೇಶದ ಸೇನೆಯೂ ಮಾಡೋದಿಕ್ಕೆ ಹೋಗೋದಿಲ್ಲ. ಮೊನ್ನೆ ಕೂಡ ಭಾರತದ ಜಲಗಡಿಗಳನ್ನು ದಾಟಿ ಬಂದಿದ್ದ ಬಾಂಗ್ಲಾದೇಶದ ಮೀನುಗಾರಿಕಾ ಹಡಗುಗಳನ್ನು ಭಾರತ ವಶಕ್ಕೆ ಪಡ್ಕೊಂಡಿದೆ. ಸುಮಾರು 100ಕ್ಕೂ ಹೆಚ್ಚು ಮೀನುಗಾರರನ್ನ ಬಂಧಿಸಿದೆಯೇ ಹೊರತು ಅವ್ರು ಯಾರನ್ನು ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆ ಹಡಗುಗಳನ್ನು ನಾಶ ಮಾಡೋದಿಕ್ಕೂ ಹೋಗಿಲ್ಲ. ಆದರೆ ಈ ಪಾಕಿಸ್ತಾನ, ಬಾಂಗ್ಲಾದೇಶದಂಥ ದೇಶಗಳ ಸೇನೆಗಳಿವೆ ನೋಡಿ, ಅವು ಸೇನೆಗಳೇ ಅಲ್ಲ. ಅವರಿಗೂ ಭಯೋತ್ಪಾದಕರಿಗೂ ಯಾವ ವ್ಯತ್ಯಾಸನೂ ಇರುವುದಿಲ್ಲ. ಸೊ ಇಲ್ಲಿ ಬಾಂಗ್ಲಾ ಈ ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಈ ಬಗ್ಗೆ ತನಿಖೆ ಶುರುವಾಗಿದೆ. ಅಕಸ್ಮಾತ್ ಬಾಂಗ್ಲಾದೇಶದ ನೌಕಾಪಡೆನೇ ಈ ಕೆಲಸ ಮಾಡಿದೆ ಅನ್ನೋದು ಸಾಬೀತಾದರೆ ಬಾಂಗ್ಲಾ ಕಠಿಣ ಕ್ರಮಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಇನ್ನು ನಾನು ಈ ವಿಡಿಯೋ ಮಾಡೋವರೆಗೆ ಭಾರತ ಈ ದೋಣಿ ಅಪಘಾತದ ಕುರಿತಾದ ಯಾವ ಅಧಿಕೃತ ಪ್ರಕಟಣೆಯನ್ನು ಕೊಟ್ಟಿರಲಿಲ್ಲ. ಆದರೆ ಹಸ್ನತ್ ಅಬ್ದುಲ್ಲಾನ ಮಾತುಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿನ ಬಾಂಗ್ಲಾದೇಶದ ರಾಯಭಾರಿ ರಿಯಾಜ್ ಹಮೀದುಲ್ಲಾನನ್ನ ಕರೆಸಿಕೊಂಡಿರುವ ನಮ್ಮ ವಿದೇಶಾಂಗ ಇಲಾಖೆ ಢಾಕಾದಲ್ಲಿನ ಭಾರತೀಯರು, ಭಾರತೀಯ ರಾಜತಾಂತ್ರಿಕರ ರಕ್ಷಣೆಯ ಕುರಿತಾಗಿ ಆತಂಕವನ್ನು ವ್ಯಕ್ತಪಡಿಸಿದೆ. ಭಾರತ ವಿರೋಧಿ ಮಾತುಗಳ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರೋ ಭಾರತದ ವಿದೇಶಾಂಗ ಇಲಾಖೆ ಬಾಂಗ್ಲಾ ಸರ್ಕಾರ ಈ ಬಗ್ಗೆ ತನಿಖೆಯನ್ನು ನಡೆಸಬೇಕು ಮತ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡಿದೆ. ಹಾಗೆ ಢಾಕಾದಲ್ಲಿದ್ದ ಇಂಡಿಯನ್ ವೀಸಾ ಅಪ್ಲಿಕೇಶನ್ ಸೆಂಟರ್ ಅನ್ನು ಕೂಡ ಇವತ್ತು ಮಧ್ಯಾಹ್ನದಿಂದ ಭಾರತ ಮುಚ್ಚಿದೆ. ಈಗಾಗಲೇ ವೀಸಾ ಇಂಟರ್ವ್ಯೂಗಳಿಗಾಗಿದ್ದ ಶೆಡ್ಯೂಲ್ಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಇದರಿಂದಾಗಿ ಇನ್ನು ಮುಂದೆ ಬಾಂಗ್ಲಾದ ಜನ
ವೈದ್ಯಕೀಯ ಕಾರಣಗಳಿಗೆ, ಪ್ರವಾಸ, ಶಿಕ್ಷಣ, ತಮ್ಮ ಬಂಧುಗಳನ್ನು ಭೇಟಿ ಮಾಡೋದಕ್ಕೆ ಈ ಯಾವ ಕಾರಣಗಳಿಗೂ ಭಾರತಕ್ಕೆ ಬರೋದಕ್ಕೆ ಅವಕಾಶಗಳಾಗೋದಿಲ್ಲ. ಒಟ್ಟಾರೆ ಬಾಂಗ್ಲಾ ಅನ್ನೋದು ಭಾರತದ ಪೂರ್ವದಲ್ಲಿ ತಲೆನೋವಿಗೆ ಕಾರಣ ಆಗ್ತಾ ಇರೋ ಬೆನ್ನಲ್ಲೇ ಅಲ್ಲಿ ಕೂಡ ಅನ್ನೋನ್ ಗನ್ಮ್ಯಾನ್ಗಳು, ಅನ್ನೋನ್ ಡ್ರೋನ್ಗಳ ಕೆಲಸ ಶುರುವಾಗಿದೆ. ಭಾರತ ಬಾಂಗ್ಲಾನ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ, ಅಲ್ಲಿನ ಗಡಿಗಳಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿದೆ, ಹಾಗೆ ಸೇನಾ ನಿಯೋಜನೆಯನ್ನು ಕೂಡ ಹೆಚ್ಚಿಸ್ತಾ ಇದೆ. ಇಷ್ಟು ದಿನ ಚೈನಾ ಹಾಗೂ ಪಾಕಿಸ್ತಾನಗಳ ಗಡಿಗಳ ಕಡೆಗೆ ಮಾತ್ರ ಹೆಚ್ಚು ಗಮನವನ್ನು ಕೊಟ್ಟಿದ್ದ ಭಾರತ ಈಗ ಬಾಂಗ್ಲಾ ಗಡಿಯಲ್ಲೂ ಆಯುಧಗಳನ್ನಿಟ್ಟಿದೆ, ಗ್ಯಾರಿಸನ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇದೆ, ಹಾಗೆ ಅಕ್ರಮ ವಲಸಿಗರನ್ನು ಹೊರಹಾಕುವ ಕೆಲಸವನ್ನು ಕೂಡ ಭಾರತ ತೀವ್ರಗೊಳಿಸ್ತಾ ಇದೆ. ಇದು ಗೆಳೆಯರೆ, ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಭಾಷಣಗಳು ಹಾಗೂ ಭಾರತದ ಮೀನುಗಾರರ ಮೇಲೆ ನಡೆದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.